ಕಾರ್ಯಕ್ರಮ ಸಮಗ್ರ ಜೀವನ ಶೈಲಿ ಭಾಗದಲ್ಲಿ ಮಂಡಿ ನೋವು ಬಗ್ಗೆ ದೀಪಾ ಮೇಡಮ್ ಅವರು ತಿಳಿಸ್ಕೊಡಕ್ ಬರ್ತಾ ಇದ್ದಾರೆ. ಮೇಡಮ್ಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಮಂಡಿ ನೋವು ಬಗ್ಗೆ ನಾನು ತುಂಬಾ ಏನ್ ಹೇಳಿಕ್ ಹೋಗಲ್ಲ, ಅದಕ್ಕೆ ಮನೆ ಮದ್ದು ಮಾತ್ರ ಹೇಳ್ತೀನಿ. ಈಗೆಲ್ಲ ಗುರುಜಿ ಮತ್ತೆ ತುಂಬಾ ಮಾಸ್ಟರ್ಸ್ ಎಲ್ಲ ಮಂಡಿ ನೋವು ಹೇಗೆ ಬರುತ್ತೆ, ಮಂಡಿ ನೋವು ಯಾಕೆ ಬರುತ್ತೆ ಅದನ್ನೆಲ್ಲ ತುಂಬಾ ಹೇಳಿದ್ದಾರೆ. ಈಗ ಮಂಡಿ ನೋವು ಅಂತಂದ್ರೆ ಆಲ್ಮೋಸ್ಟ್ ಈಗ 35ರಿಂದ 40 ವರ್ಷದ ನಂತರ ಮಂಡಿ ನೋವು ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ. ಯಾಕೆ ಬರುತ್ತೆ ಮಂಡಿ ನೋವು ಅಂತಂದ್ರೆ ದೇಹದ ಭಾಗ ತುಂಬಾ ಜಾಸ್ತಿ ಭಾರ ಅನಿಸಿದಾಗ ಮಂಡಿ ನೋವು ಬರ್ಬಹುದು ಒಂದು. ಮತ್ತೆ ನಾವು ಜಾಸ್ತಿ ಏನು ಕೆಲಸ ಮಾಡ್ಲಾರ್ದೇನೆ ಮನೇಲೆ ಒಂದೇ ಕಡೆ ಕುತ್ಕೊಂಡಿರ್ತೀವಲ್ಲ, ಅವಾಗ್ಲೂ ಮಂಡಿ ನೋವು ಬರ್ಬೋದು. ಅದೇನಿಲ್ಲ, 2 ಬೋನ್ಸ್ ಇರುತ್ತೆ, 2 ಮೂಳೆಗಳ ಮಧ್ಯ ಒಂದು ಕುಶನ್ ತರ ಇರುತ್ತೆ. ಅಲ್ಲಿ ಏನಾದ್ರೂ ತುಂಬಾ ಪೇನ್ ಜಾಸ್ತಿ ಆದಾಗ ಮಂಡಿ ನೋವು ಬರುತ್ತೆ. ಕಾರ್ಟಿಸಲ್ಸ್ ಜಾಸ್ತಿ ಆದಾಗ ಮಂಡಿ ನೋವು ಬರುತ್ತೆ. ಮಂಡಿ ನೋವು ಜಾಸ್ತಿ ಆದಾಗ ನಾವ್ ಏನ್ ಮನೆ ಮದ್ದು ಮಾಡಬಹುದು ಅನ್ನೋದನ್ನ ನಾವ್ ಅದು ಬೋನ್ಸ್ ನೋವು ಬರೋದು ಆಕ್ಚುಲಿ ಯಾವಾಗ ಅಂತಂದ್ರೆ ಕ್ಯಾಲ್ಸಿಯಂ ನಮ್ನಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರೆ ನೋಡಿ, ಎಲೆ ಅಡಿಕೆ ಮತ್ತೆ ಸುಣ್ಣ ಹಚ್ಕೊಂಡು ಅದನ್ನ ತಿನ್ನೋದು. ಯಾಕೆ ಎಲೆ ಅಡಿಕೆ ತಿನ್ಬೇಕು ಅಂತಂದ್ರೆ ವಿಳ್ಯದೆಲೆ ಅದು ನಮ್ಗೆ ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಮತ್ತೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಅದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಚೆನ್ನಾಗಿ ಸಿಕ್ಕಾಗ ಬೋನ್ಗಳಿಗೆ ಯಾವಾಗ್ಲೂ ಕ್ಯಾಲ್ಸಿಯಂ ಜಾಸ್ತಿ ಬೇಕು. ಬೋನ್ ಅಲ್ಲಿ ಕ್ಯಾಲ್ಸಿಯಂ ಇಲ್ಲ ಅಂತಂದ್ರೆ ನಮ್ಗೆ ಅಲ್ಲಿ ತುಂಬಾ ಪೇನ್ಸ್ ಗಳು ಕಾಣಿಸುತ್ತೆ. ಮತ್ತೆ ಇನ್ನೊಂದು ಯಾವ ತರ ಮಾಡ್ಕೋಬಹುದು, ಕಷಾಯ ಯಾವ ತರ ಮಾಡ್ಕೋಬಹುದು ಅಂದ್ರೆ ಒಂದು ಅರ್ಧ ಚಮಚ ಧನಿಯಾ, ಮತ್ತೆ ಅರ್ಧ ಚಮಚ ಓಂಕಾಳು, ಅದೇ ಅಜ್ವನ ಅಂತ ಹೇಳ್ತೀವಲ್ಲ ಅದು, ಮತ್ತೆ ಅರ್ಧ ಚಮಚ ಜೀರಿಗೆ, ಮತ್ತೆ ಅರ್ಧ ಚಮಚ ಸೋಂಪು. ಇದನ್ನ 2 ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಅದು ಅರ್ಧ ಗ್ಲಾಸ್ ಆಗ್ಬೇಕು. ಅದನ್ನ ಚೆನ್ನಾಗಿ ಸೋಸ್ಬಿಟ್ಟು ಒಂದು ಗ್ಲಾಸ್ ಅಲ್ಲಿ ಹಾಕೊಂಡು ಅದು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದೇನಾಗುತ್ತೆ, ನ್ಯಾಚುರಲ್ ಪೇನ್ ಕಿಲ್ಲರ್ ತರ ಅದು ವರ್ಕ್ ಮಾಡುತ್ತೆ. ಮತ್ತೆ ನೋವು ನಿವಾರಣೆ ಆಗುತ್ತೆ. ಮತ್ತೆ ಇದು ತುಂಬಾ ಅದ್ಭುತವಾಗಿರುವಂತಹ ಕಷಾಯ. ಇದು ಯಾರಿಗಾದ್ರೂ ಯಾವ್ದೇ ಜಾಯಿಂಟ್ ಪೇನ್, ಬರೀ ನೀ ಜಾಯಿಂಟ್ ಪೇನ್ ಅಂತಾನೆ ಅಲ್ಲ, ಈ ಶೋಲ್ಡರ್ ಜಾಯಿಂಟ್ ಪೇನ್ ಇರ್ಬೋದು, ಬ್ಯಾಕ್ ಪೇನ್ ಅಲ್ಲಿ ಏನಾದ್ರು ಪೇನ್ಸ್ ಇರ್ಬೋದು, ಈ ತರ ಒಂದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಪೇನ್ ಒಂಥರ ರಿಲೀಫ್ ಆಗುತ್ತೆ. ಮತ್ತೆ ಅದೊಂಥರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನ ನೆಕ್ಸ್ಟ್ ಇನ್ನೇನ್ ಮಾಡ್ಬೋದು ಅಂದ್ರೆ ಅಭ್ಯಂಗ ಸ್ನಾನ ಮಾಡ್ಬೋದು. ಅಭ್ಯಂಗ ಸ್ನಾನ ಅಂತಂದ್ರೆ ದಿನಾಲು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೋದು. ಇದು ತುಂಬಾ ಮುಖ್ಯವಾಗಿರೋದು. ಇದು ಆಯುರ್ವೇದಿಕ್ ಅಲ್ಲೆಲ್ಲ ಹೇಳಿದ್ದಾರೆ. ಇದು ವಾತ ಪ್ರವೃತ್ತಿ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಇದು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ವ್ಯಾಧಿಗಳು ಬರೋದಿಲ್ಲ. ಇದು ಇಡೀ ದೇಹಕ್ಕೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಬೆಳಗ್ಗೆ ಎಳೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಒಂಥರ ವಿಟಮಿನ್ಸ್ ಸಿಗುತ್ತೆ. ಮತ್ತೆ ಏನಾದ್ರೂ ನಮ್ಮಲ್ಲಿ ತುಂಬಾ ಪೇನ್ಸ್ ಇದ್ರೆ ಅದು ತುಂಬಾ ರಿಲೀಫ್ ಆಗುತ್ತೆ. ಎಣ್ಣೆ ಅಂತ ಬಂದಾಗ ಎಳ್ಳೆಣ್ಣೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೋನ್ಸ್ ಗಳಿಗೆ. ಎಳ್ಳೆಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡು ಬಿಸಿಲಲ್ಲಿ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಆದ್ಮೇಲೆ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೇದು. ಇದು ದಿನ ಅಭ್ಯಂಗ ಸ್ನಾನ ಮಾಡಿದ್ರಂತೂ ಯಾವುದೇ ರೀತಿಯ ಪೇನ್ಸ್ ಇರೋದಿಲ್ಲ ಅಂತ ನಾನು ಓದಿರೋದನ್ನ ತಿಳ್ಕೊಂಡಿರೋದನ್ನ ಹೇಳ್ತೀನಿ. ಮತ್ತೆ ಇನ್ನೊಂದು ಮನಸ್ಸಿಗೂ ಇದು ನೋವಿಗೂ ಏನಪ್ಪಾ ಕನೆಕ್ಷನ್ ಅಂತ ಅನ್ಕೋಬಹುದು. ಮನಸ್ಸಿಗೂ ನೋವಿಗೂ ತುಂಬಾನೇ ಕನೆಕ್ಷನ್ ಇದೆ. ಹೇಗೆ ಅಂತ ಅಂದ್ರೆ ಈಗ ಚಿಂತೆ, ಭಯ, ಕೋಪ, ಉದ್ವೇಗ ಇವೆಲ್ಲ ವಾತದೋಷವನ್ನ ಜಾಸ್ತಿ ಮಾಡುತ್ತೆ. ಎಲ್ಲಾ ಧಾತುಗಳ ಸಾರವಾಗಿರುವಂತಹ ಈ ಓಜಸ್ಸನ್ನ ಕಡಿಮೆ ಮಾಡುತ್ತೆ. ಈ ಭಯ ಮತ್ತೆ ಈ ಒಂದು ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಇವೆಲ್ಲ ಏನ್ ಮಾಡುತ್ತೆ, ಓಜಸ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಅವಾಗ ಏನಾಗುತ್ತೆ, ಮಂಡಿಗಳ ಸವಕಳಿ ಜಾಸ್ತಿ ಆಗುತ್ತೆ. ಅವಾಗ ಮಜ್ಜಧಾತು ಮತ್ತೆ ಶುಕ್ರಧಾತು ಏನಾಗ್ತವೆ, ಹಾಳಾಗ್ತವೆ. ಆಗ ಮಂಡಿ ಸವಕಳಿ ಆಟೋಮೆಟಿಕ್ ಜಾಸ್ತಿನೇ ಆಗುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈ ತರ ನಾನು ಹೇಳಿದೆ ಅಲ್ಲ, ಕಷಾಯ, ಅಭ್ಯಂಗ ಸ್ನಾನ ಮತ್ತೆ ಈ ಎಲೆ ಅಡಿಕೆ ಹಾಕೊಳ್ಳೋದನ್ನ ಆತರ ಮಾಡ್ಬೇಕು. ಸಾಧ್ಯವಾದಷ್ಟು ನಾವ್ ಏನ್ ಮಾಡ್ಬೇಕು, ಮಾನಸಿಕವಾಗಿ ಸಮಾಧಾನದಿಂದ ಇರಲು ಪ್ರಯತ್ನಿಸ್ಬೇಕು. ಸಮಾಧಾನವನ್ನ ರೂಢಿಸ್ಕೋಬೇಕು. ಮತ್ತೆ ನಾವು ಹೆಚ್ಚು ಧ್ಯಾನ ಮಾಡೋದ್ರಿಂದ ಈ ನೋವುಗಳನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೆ ಇನ್ನ ಪಂಚಕರ್ಮ ಚಿಕಿತ್ಸೆ, ಇದ್ರಿಂದನೂ ಸಹ ನಾವ್ ಏನ್ ಮಾಡ್ಬೋದು, ನೋವುಗಳನ್ನ ಶಮನ ಮಾಡಬಹುದು.
ಅದು ಹೇಗೆ ಅಂದ್ರೆ ಈಗ ವಾಮನ, ವಿರೇಚನ, ಬಸ್ತಿ ಇವೆಲ್ಲ ಇದಾವಲ್ಲ, ಇವೆಲ್ಲ ತುಂಬಾ ಉಪಯುಕ್ತವಾಗಿರುವಂತಹ ಚಿಕಿತ್ಸೆಗಳು. ಇವೆಲ್ಲ ನೋವುಗಳನ್ನ ಕಡಿಮೆ ಮಾಡುತ್ತೆ. ನಾವು ಯಾವಾಗ್ಲೂನು ಅಲೋಪತಿಕ್ ಹೋಗಿ ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಅನ್ನ ತಗೊಂತೀವಲ್ಲ, ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಆ ಒಂದು ದಿವ್ಸಕ್ಕೆ ಮಾತ್ರ ರಿಲೀಫ್. ಇವು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಆದ್ರೂನು ಪರವಾಗಿಲ್ಲ. ಬಟ್ ಏನಂತ ಅಂದ್ರೆ ಒಂದು ಸರಿ ನಾವು ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ಇದು ನಮ್ಗೆ ಮತ್ತೆ ಮತ್ತೆ ಪುನಃ ಬರೋದಿಲ್ಲ. ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನೋದು ತುಂಬಾ ಬೆಸ್ಟ್ ಟ್ರೀಟ್ಮೆಂಟ್. ಯಾರಿಗಾದ್ರೂ ಈ ತರ ನೋವು ಇದ್ರೆ ಪಂಚಕರ್ಮಕ್ ಹೋಗಿ ಪ್ರತಿಯೊಂದು ಊರಲ್ಲೂ ಸಹ ಒಂದೊಂದು ಪಂಚಕರ್ಮ ಸೆಂಟರ್ಸ್ ಇದ್ದೇ ಇರುತ್ತೆ. ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯುನಾನಿ ಅಂತ ಎಲ್ಲ ಇರುತ್ತೆ ನೋಡಿ, ಯುನಾನಿ, ಪಂಚಕರ್ಮ, ಪ್ರತಿಯೊಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಬ್ಬೊಬ್ರು ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದೇ ಇರ್ತಾರೆ. ನೀವು ಅಲ್ಲಿ ಹೋಗಿ ಇದು ಪಂಚಕರ್ಮ ಚಿಕಿತ್ಸೆನ ಮಾಡಿಸ್ಕೋಬಹುದು. ಮತ್ತೆ ಈ ತರ ಜಾಯಿಂಟ್ ಪೇನ್ಸ್ ಎಲ್ಲ ಇದ್ದಾಗ ಕೆಲವು ಮುದ್ರೆಗಳು ನಮ್ ಗುರುಜಿ ಹೇಳಿದ್ದಾರೆ, ಸರಸರ ಮುದ್ರಾ, ಮತ್ತೆ ಶುದ್ಧಿ ಮುದ್ರಾ, ಮತ್ತೆ ಇದು ವಾಯು ಮುದ್ರಾ, ಅಪಾನ ವಾಯು ಮುದ್ರಾ, ಇವೆಲ್ಲ ಏನಾಗುತ್ತೆ ಅಂತಂದ್ರೆ ತುಂಬಾ ಏನಾದ್ರು ಪೇನ್ಸ್ ಎಲ್ಲ ಇದ್ರೆ ಅದು ರಿಲೀಫ್ ಮಾಡುತ್ತೆ. ಮತ್ತೆ ಈ ಜಾಯಿಂಟ್ ಪೇನ್ಸ್ ಬರ್ಲೇಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನಾವು ಸಕ್ಕರೆಯನ್ನ ಅವಾಯ್ಡ್ ಮಾಡ್ಬೇಕು. ಸಕ್ಕರೆ ಮತ್ತೆ ರಿಫೈನ್ಡ್ ಆಯಿಲ್ ಇವು ತುಂಬಾ ಡೇಂಜರ್ಸ್. ಇವು ಒಂದು ಜಾಯಿಂಟ್ ಪೇನ್ಸ್ ಗೆ ವೈರಿ ಅಂತ ಅಂದ್ರೂ ತಪ್ಪಾಗೋದಿಲ್ಲ. ಸೊ ಆದಷ್ಟುನು ನಾವು ಸ್ವೀಟ್ ಅಂದ್ರೆ ಸಕ್ಕರೆ ಇರುವಂತಹ ಅಂಶದ ಪದಾರ್ಥಗಳನ್ನ ಕಡಿಮೆ ಮಾಡ್ಬೇಕು. ಇದು ತಿನ್ನೋದ್ರಿಂದ ಸಕ್ಕರೆ ಜಾಸ್ತಿ ತಿಂದ್ರೆ ಏನಾಗುತ್ತೆ, ನಮ್ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟುನು ಎಲ್ಲರೂ ಸಕ್ಕರೆಯನ್ನ ಬಿಡಿ. ಮತ್ತೆ ವ್ಯಾಯಾಮವನ್ನ, ಲಘು ವ್ಯಾಯಾಮಗಳನ್ನ ಮಾಡ್ತಾನೆ ಇರ್ಬೇಕು. ಈಗ ಒಂದು ಎಂಜಿನ್ ಚೆನ್ನಾಗ್ ನಡಿಬೇಕು ಅಂತಂದ್ರೆ ಎಂಜಿನ್ ಚೆನ್ನಾಗ್ ನಡಿಬೇಕು ಅಂತಂದ್ರೆ ಅದಕ್ಕೆ ನಾವ್ ಏನ್ ಹಾಕ್ತಿವಿ, ಆಯಿಲ್ ಅನ್ನೋದನ್ನ ಹಾಕ್ತಿವಲ್ವಾ. ಈಗ ನೋಡಿ, ನಾವು ಸಣ್ಣವರಿದ್ದಾಗೆಲ್ಲ ನಮ್ಗೆ ಸೈಕಲ್ ಕೊಡ್ಸಿದ್ರು. ನನ್ನ ಹತ್ರನು ಒಂದು ಅಟ್ಲಾಸ್ SLR ಅಂತ ಸೈಕಲ್ ಇತ್ತು. ಚೈನ್ ಯಾವಾಗ್ಲೂ ಅದು ಬಿಚ್ಕೊಂತಾನೆ ಇರ್ತಿತ್ತು. ಮತ್ತೆ ಒಂದೊಂದ್ಸರಿ ಸ್ಟ್ರಕ್ ಆಗ್ಬಿಡ್ತಿತ್ತು. ನಮ್ಮ ಮನೇಲಿ ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವ್ದಾದ್ರು ಒಂದು ಸೈಕಲ್ ಹಾಕೋ ಒಂದು ಆಯಿಲ್ ಆದ್ರೂ ತಂದಿಡ್ತಿದ್ರು. ಅದು ಖಾಲಿ ಆದಾಗ ಮನೇಲಿರುವಂತಹ ಒಂದು ಕೊಬ್ಬರಿ ಎಣ್ಣೆನಾದ್ರೂ ಹಾಕ್ತಾ ಇದ್ವಿ. ಅದು ಹಾಕ್ದಾಗ ಅದು ಏನಾಗ್ತಾ ಇತ್ತು, ಸರಾಗವಾಗಿ ಸೈಕಲ್ ರನ್ ಆಗ್ತಾ ಇತ್ತು. ಹಾಗೇನೆ ನಮ್ಮ ದೇಹಕ್ಕೆ ಒಂದು ಎಣ್ಣೆ ಅನ್ನೋದು ಬೇಕಾಗುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಎಳ್ಳೆಣ್ಣೆ ಇದು ತುಂಬಾ ಇಂಪಾರ್ಟೆಂಟ್. ಯಾವ್ದಾದ್ರು ಬೋನ್ಸ್ ವೀಕ್ ಅನಿಸ್ದಾಗ, ಬೋನ್ಸ್ ತುಂಬಾ ಪೇನ್ ಅನಿಸ್ದಾಗ ಈ ಎಣ್ಣೆ ಮಸಾಜ್ ಅನ್ನ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ನಂಗೆ ಮನೆ ಮದ್ದು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಂಗನಾಥ್ ಗುರುಜಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೈಟ್. ಸೊ ಈ ಮಂಡಿ ನೋವು ಬಗ್ಗೆ ನಾವು ಹಲವಾರು ವಿಷಯಗಳು ತಿಳ್ಕೊಂಡಿದ್ದೀವಿ ವಿಧ ವಿಧ ಸೆಷನ್ಸ್ ಅಲ್ಲಿ. ಖಂಡಿತ ಇದು ನೀವೇಳಿರುವಂಥದ್ದು ಎಲ್ಲ ಮನೆ ಮದ್ದುಗಳು. ಸೊ ಇದು ಎಲ್ಲ ಉಪಯೋಗ ಆಗುತ್ತೆ ಪ್ರತಿಯೊಬ್ಬರಿಗೆ. ಯಾರಾದರೂ ಈ ಥರ ಮಂಡಿ ನೋವಿಂದ ಸಫರ್ ಆಗ್ತಾ ಇದ್ರೆ, ಜಾಯಿಂಟ್ ಪೇನ್ಸು, ಅದಕ್ಕೂ ಮುದ್ರದಲ್ಲಿ ಹೇಳಿದೀವಿ ಹಿಂದಿನ ತರಗತಿಯಲ್ಲಿ. ಅದಕ್ಕೆ ಏನೇನು ಮನೆ ಮದ್ದುಗಳು, ಆಕುಪ್ರೆಷರು, ಪ್ರತಿಯೊಂದು ಹೇಳ್ತಾ ಬಂದಿದ್ವಿ. ದಯವಿಟ್ಟು ಎಲ್ಲ ವಿಡಿಯೋಗಳು ನೋಡಿ, ಹಿಂದಿನ ವಿಡಿಯೋಗಳು ನೋಡಿ. ಅದ್ರ ಜೊತೆಗೆ ದೀಪಾ ಮೇಡಮ್ ಅವರು ಇಲ್ಲಂತ ಈ ಸಲಹೆಗಳು ದಯವಿಟ್ಟು ಪಾಲನೆ ಮಾಡಿ ಮಿತ್ರರೇ. ಏನಾದರೂ ಪ್ರಶ್ನೆಗಳಿದ್ರೆ, ಅದಕ್ಕೆ ಸಂಬಂಧಿತ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನೀವು ಆ ಪ್ರಶ್ನೆಗಳು ಕೇಳ್ಬೋದು. ಹಾ ಗುರುಜಿ, ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ನೀವು ಮಂಡಿ ನೋವು ಯಾಕೆ ಬರುತ್ತೆ, ಹೇಗ್ ಬರುತ್ತೆ, ಇದನ್ನೆಲ್ಲ ನೀವು ತುಂಬಾ ಕ್ಲಾಸ್ ಅಲ್ಲಿ ಹೇಳಿದೀರ. ನಾನು ಅದಕ್ಕೋಸ್ಕರ ಆ ಸಬ್ಜೆಕ್ಟ್ ಎಲ್ಲ ಸ್ಕಿಪ್ ಮಾಡ್ಬಿಟ್ಟು ಅದಕ್ಕೆ ನಾನ್ ಮನೆ ಮದ್ದು ಮಾತ್ರ ಹೇಳಿದೀನಿ. ಯಾಕಂದ್ರೆ ಅದೆಲ್ಲ ಕೇಳಿದ್ರೆ ಮತ್ತೆ ಅವ್ರಿಗೆ ಇದು ಹೇಳಿದಾರಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಂಡಿ ನೋವು ಅದೆಲ್ಲ ನಾನು ಏನು ತಗೊಳ್ಳಿಲ್ಲ ಡೀಪ್ ಆಗಿ. ಇದು ಬರೋದು ಆಕ್ಚುಲಿ 35ರಿಂದ 40 ವರ್ಷ. ನಾವು ತೂಕವನ್ನ ಕಡಿಮೆ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ನಿಂತ್ಕೊಂಡಾಗೂ ಇದು ಬರುತ್ತೆ ಅಲ್ಲ. ಸೊ ಇದನ್ನೆಲ್ಲ ಗುರುಜಿ ತುಂಬಾ ಡೀಪ್ ಆಗಿ ಹೇಳಿದ್ದಾರೆ. ನಮ್ಮ ಮಹೋತ್ತರ್ ಫೌಂಡೇಶನ್ ಅಲ್ಲಿ ಇರುವಂತಹ ವಿಡಿಯೋಸ್ ಅನ್ನ ನೋಡಿ ನೀವು. ಇದಕ್ಕೆ ತುಂಬಾ ಸಬ್ಜೆಕ್ಟ್ಸ್ ರಿಲೆವೆಂಟ್ ಆಗಿರೋದು 3-4 ಕ್ಲಾಸಸ್ ಆಗಿದೆ, ಯಾಕೆ ಬರುತ್ತೆ, ಹೇಗೆ, ಏನು ಅಂತ. ಸೊ ಇದನ್ನ ನಾನ್ ಮನೆ ಮದ್ದು ಮಾತ್ರ. ಇವತ್ತು ಆಕ್ಚುಲಿ ವಿಜಯಮ್ಮನ್ ಕ್ಲಾಸ್ ಇತ್ತು. ವಿಜಯಮ್ಮ ಅವರು ಇವತ್ ಸ್ವಲ್ಪ ಅವ್ರಿಗೆ ಅನಾರೋಗ್ಯ ಇರೋದ್ರಿಂದ ಗಂಟ್ಲು ನೋವು ಅಂತ ಹೇಳಿ ಮೆಸೇಜ್ ಮಾಡಿದ್ರು. ಸೊ ನಾನು ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಕ್ಲಾಸ್ ಅನ್ನ ನಾನು ತಗೊಂಡೆ. ಅದಕ್ಕೆ ವಿಜಯಮ್ಮಂಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಕೇಳಿಸ್ಕೊಂಡಿರೋ ಎಲ್ಲ ಮಾಸ್ಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ.